ಈಗ ಸ್ವಾತಂತ್ರ್ಯ ಮತ್ತು ಸ್ವೇಚ್ಛೆಯ ಮಧ್ಯದಲ್ಲಿ ಒಂದು ತೆಳುವಾದ ಗೆರೆ ಇರುತ್ತೆ. ಸ್ವಲ್ಪ ಲೈನ್ ಕ್ರಾಸ್ ಮಾಡಿಬಿಡ್ಬೋದು. ಯಾರ್ಯಾರು ಏನೇನೋ ಬಂದು ಮಾತಾಡ್ತಿದ್ರು, ಬಟ್ ಬೇಸಿಕ್ ಚರ್ಚೆ ಆಗ್ತಾ ಇದ್ದದ್ದು ಶಿಕ್ಷಣ ಮತ್ತು ಜಾಬ್ ಅಂದ್ರಿ. ಬಟ್ ಅಲ್ಲಿ ಚರ್ಚೆಗಳು ಎಲ್ಲಿಂದ ಎಲ್ಲಿಗೋ ಹೋದ್ವು. ಒಬ್ಬ 77 ವರ್ಷದ ಪ್ರಧಾನಮಂತ್ರಿಯ ತಾಯಿಯನ್ನೂ ಬಿಡದೆ ಅಶ್ಲೀಲವಾಗಿ ಬೈದಿದ್ದರಿಂದ ಹಿಡಿದು ಭಾರತೀಯ ಸೇನೆಯ ಬಗ್ಗೆ ಕೆಟ್ಟದಾದ ಮಾತುಗಳು. ಸ್ವಾತಂತ್ರ್ಯದ ಗೆರೆಯನ್ನು ದಾಟೋದು ಅಂದರೆ ಆ ಜನ್ಸಿಗಳಿಗೆ ಅಷ್ಟು ಸುಲಭನ? ಅದು ಭಾರತೀಯ ಸೇನೆಯ ಬಗ್ಗೆ ಆಡಿದ ಮಾತು, ಪ್ರಧಾನಮಂತ್ರಿಗಳ ತಾಯಿಯ ಬಗ್ಗೆ ಆಡಿದ ಮಾತು ತುಂಬ ಸತಿ 95% ಧ್ವನಿ ಗುಣಾತ್ಮಕವಾಗಿ ಇತ್ತು ಅನ್ನೋದನ್ನು ನಾವು ಒಪ್ಕೋಬೇಕು. ಓಕೆ. ಅದರೊಳಗೆ ಪ್ರಧಾನಮಂತ್ರಿಗಳಾಗಲಿ ಅಥವಾ ಯಾರ ಮೇಲೆ ಆಗಲಿ, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡಿ ಬಂದ ಜಾಗನ ಶುದ್ಧೀಕರಣ ಮಾಡೋದ್ರಿಂದ ಹಿಡಿದು ಪ್ರಧಾನಮಂತ್ರಿಗಳ ತಾಯಿಗೆ, ಅವರ ಗತಿಸಿ ಹೋದ ತಾಯಿಗೆ ಅಥವಾ ಜೀವಂತವೇ ಇರಲಿ ಆ ತಾಯಿಗೆ ಮಾತಾಡ್ತಕ್ಕಂಥದ್ದು ಒಂದು ಸಭ್ಯತೆಯ ಲಕ್ಷಣ ಅಲ್ಲ. ಆ ರೀತಿ ಏನು ಮಾತಾಡಿದೆ ಆ ಮಕ್ಕಳುಗಳು ಅದನ್ನು ರೀಕಾಲ್ ಮಾಡಿದ್ದಾರೆ, ತಪ್ಪಾಯಿತು ಅಂತಲೂ ಹೇಳಿದ್ದಾರೆ, ನಾವು ಮಾತಾಡಬಾರ್ದಿತ್ತು, ನನ್ನ ಕುಟುಂಬದವರು ಸಹಿತ ಒಪ್ಪಿಲ್ಲ ಅಂತ ಹೇಳಿದ್ದಾರೆ. ಸೊ ಆ ಒಂದು ಪಬ್ಲಿಕ್ ಡೈಲೆಕ್ಟಲ್ಲಿ ಏನನ್ನು ಮಾತಾಡಬೇಕು, ಎಷ್ಟನ್ನು ಮಾತಾಡಬೇಕು ಅನ್ನುವಂಥದ್ದು ಒಂದು ಬೇಕಲ್ಲ. ಅದು ಒಂದು ಅಧ್ಯಯನದ ಮೇಲೆ ಬಂತ ಅಂತಂದರೆ ಅದು ಅಧ್ಯಯನ ಪೂರ್ಣವಾದಂಥ ತಂಡವಾಗಿರಲಿಲ್ಲ ಅದು. ಸೊ ಹಾಗಾಗಿ ಒಂದು ಬೀದಿ ರಂಪದ ಥರ ಮಾತಾಡಿರ್ತಕ್ಕಂಥದ್ದು ಖಂಡಿತ ಖಂಡನಾರ್ಹ, ಅದು ಖಂಡನಾರ್ಹ. ಆದರೆ ಅಲ್ಲಿ ನಾನು ಇಲ್ಲಿ ಥಿಯರಿ ಮಾತಾಡ್ತಾ ಇಲ್ಲ, ಪ್ರಾಕ್ಟಿಕಾಲಿಟಿ ಮಾತಾಡ್ತಾ ಇರೋದು. ಅಂದರೆ ಚೀಪ್ ಡೇಟಾ ಏನನ್ನ ಬೇಕಾದರೂ ಮಾತನಾಡಿ ದಕ್ಕಿಸಿಕೊಳ್ಳಬಹುದು ಅನ್ನುವ ಧೈರ್ಯ ಕೊಟ್ಟುಬಿಡ್ತಾ. ಸರಿ ಸರ್, ನೋಡಿ ಅಂತರಂಗದ ಎಡಿಟಿಂಗೇ ಇಲ್ಲ. ನಿಮಗೇನು ಬೇಕೋ ಅದು ನಿಮ್ಮ ಫೇಸ್ಬುಕ್ ಆನ್ ಮಾಡ್ಕೊಂಡು ನೀವು ಹಾಕ್ಬಿಡ್ಬೋದು. ಆದಷ್ಟು ಸ್ವತಂತ್ರ ಇರ್ತಕ್ಕಂಥ ಈ ಜನ್ರೇಷನ್ಗೆ ಅಥವಾ ನಮಗೂ ನಾವು ಅದರ ಯೋಚನೆ ಮಾಡ್ತೀವಿ. ನೀವು ಇವರು ಡಿಸ್ಕಷನ್ ಕೂತು ಎಷ್ಟು ಕೆಟ್ಟದ ರೀತಿಯಲ್ಲಿ ಕಾಮೆಂಟ್ಗಳನ್ನು ಹಾಕ್ಬೋದೋ ಹಾಕ್ತಾರೆ, ನಾವು ಅದೇ ರೀತಿ ಹಾಕೋದಾ? ಇಲ್ಲ. ನಾವೇನು ಅಂದರೆ ಅದನ್ನ ಹಾಕದೇ ಇರಬೇಕಾದದ್ದು ನಮ್ಮ ಸೆನ್ಸಿಬಿಲಿಟಿ ಅಷ್ಟೇ. ಅಲ್ಲಿ ನಾನು ಗಮನಿಸಬೇಕಾಗಿದ್ದು, ಆದರೆ ಪೆಲೆಟ್ ಗನ್ಗಳನ್ನು ಯೂಸ್ ಮಾಡಿದ್ದಿದೆಯಲ್ಲ, ದಟ್ ಈಸ್ ವೆರಿ ಬಾರ್ಬ್ಯಾರಿಕ್. ಅದನ್ನು ಈಗ ಹೈಕೋರ್ಟ್ ಹೇಳಿದೆ, ಸುಪ್ರೀಂ ಕೋರ್ಟ್ ಹೇಳಿದೆ, ಅದು ಆಗಬಾರ್ದಾಯ್ತು. ಈ ಭಾಷೆಯೂ ಸಹಿತ ಬರ್ಬರ. ಪ್ರಧಾನಿಯ ತಾಯಿ ಮೇಲೆ ಮಾತಾಡ್ತಿದ್ರೆ ಬರ್ಬರ ಅದು. ಮತ್ತು ಅದನ್ನು ಮಾತಾಡಿದ್ದನ್ನು ಸಂಗತಿಯನ್ನು ಇಟ್ಕೊಂಡು ಅದನ್ನು ಇವರು ರಾತ್ರಿ ಲೈವಲ್ಲಿ ಬಂದು ಹೇಳಿರೋದು, ನೀವು ನನ್ನ ಮಾತಾಡಿದ್ರಿ ಆದರೂ ನಿಮ್ಮನ್ನು ಕ್ಷಮಿಸಿದ್ದೀನಿ ಅಂತೆಲ್ಲ ಅವರೇನೋ ಸಬ್ಜೆಕ್ಟ್ ಎಲ್ಲ ಹೇಳಿದರು. ಅದು ಪ್ರಧಾನಮಂತ್ರಿಗಳ ಹಿರಿತನ ಅನ್ನೋದನ್ನು ನಾವು ಹೇಳಬೇಕು. ಪ್ರಧಾನಮಂತ್ರಿಗಳು ಇವ್ರು ಮಾತಾಡಿದ್ರಂತ ಅವ್ರು ಹಾಗೆ ಮಾತಾಡೋಕ್ಕಾಗಲ್ವಲ್ಲ, ಮಾತಾಡಿಲ್ಲ ಅವರು. ಆದರೆ ಚಳುವಳಿಯನ್ನು ಪ್ರಾರಂಭಿಕ ಹಂತದಲ್ಲಿ ಗೌರವಿಸಿಲ್ಲ ಅಂತ ಆಡಳಿತಗಾರರು ಗೌರವಿಸಿಲ್ಲ. ಪ್ರಾರಂಭಿಕ ಹಂತದಲ್ಲಿಯೇ ಗೌರವಿಸಿದರೆ ಇಷ್ಟು ಅತಿರೇಕಕ್ಕೆ ಹೋಗ್ತಿರಲಿಲ್ಲ. ಮತ್ತು ಚಳುವಳಿಯಾಗಿ ಪೆಲೆಟ್ ಗನ್ಸನ್ನು, ಲಾಠಿ ಚಾರ್ಜು ಎಲ್ಲ ಆದಮೇಲೂ ವೆಂಡಲೈಸ್ ಮಾಡಿ ಹಾಕ್ತಾರೆ. ಯಾವುದನ್ನು ಅವ್ರದ್ದು ಕೂರ್ತಕ್ಕಂಥ ಇದಿತ್ತಲ್ಲ ಅದನ್ನು ಪುಡಿ ಮಾಡಿ ಹಾಕ್ತಾರೆ ಪೊಲೀಸ್ ವ್ಯವಸ್ಥೆ. ಆದರೆ ಮತ್ತೆ ಪುನರ್ನಿರ್ಮಾಣ ಮಾಡಿ ಗಾಂಧಿ, ಬುದ್ಧ, ಬಸವನ ಚಿತ್ರ ಇಟ್ಕೊಂಡು, ಮತ್ತೆ ಶಿವಾಜಿ ಫೋಟೋ ಇಟ್ಕೊಂಡು, ಆ ಮಕ್ಕಳೇ ಕಂಡ್ಕೊಂಡು ಮಾದರಿಗಳು ಇಟ್ಕೊಂಡು ಆ ಚಳುವಳಿಯನ್ನು ಮುಂದುವರಿಸ್ತಾ ಇದ್ದಾರೆ. ಆ ಮುಂದುವರಿಸಿದ್ದಿದೆಯಲ್ಲ, ಮುಂದುವರಿಸಿದ ಮೇಲೆ ಮಾತುಕತೆ ಪ್ರಾರಂಭ ಆಯಿತು. ಸರ್ಕಾರ ಲಾಠಿ ಚಾರ್ಜ್ ಆದಮೇಲೆ ಅಥವಾ ಪೆಲೆಟ್ ಗನ್ ಶೂಟ್ಸ್ ಎಲ್ಲ ಆದಮೇಲೆ ಸರ್ಕಾರ ತಿಳಿದದ್ದು ಈ ಜೆನ್ಸಿಗಳು ಚಳುವಳಿಯಿಂದ ವಾಪಸ್ ಹೊರಟೋಗ್ಬಿಡ್ತಾರೆ ಅಂತ. ಆ ಜೆನ್ಸಿಗಳು ಚಳುವಳಿಯಿಂದ ವಾಪಸ್ ಹೋಗಿಲ್ಲ, ಅವರು ಮತ್ತೆ ಚಳುವಳಿಯಲ್ಲಿ ಕೂತ ಮೇಲೆ ಸರ್ಕಾರ ಮಾತುಕತೆಗೆ ಹೋಯಿತು. ವಿಡಿಯೋ ನೋಡೋಕ್ಕಾಗಿಲ್ಲ ಅಂತ ಇದ್ದಂಥ ಸುಪ್ರೀಂ ಕೋರ್ಟು ನೋಡೋ ಪರಿಸ್ಥಿತಿಗೆ ಬಂತು. ಅದು ಆ ಚಳುವಳಿಯ ಶಕ್ತಿ. ಆದರೆ ಯಾವುದೇ ಚಳುವಳಿಗೆ ಮಿತಿಯೇ ಇರೋದಿಲ್ಲ ಅಂತ ನಾನು ವಾದ ಮಾಡಲ್ಲ. ಪ್ರತಿ ಚಳುವಳಿಗೆ ಮಿತಿ ಇರುತ್ತೆ, ನಿಮಗೆ ಗೊತ್ತಿದೆ. ಈಗ CJP ಅವರು ಜಂತರ್ ಮಂತರ್ನಲ್ಲಿ ನಡೆಸಿದ ಪ್ರತಿಭಟನೆಗೂ ಜಾರ್ಖಂಡ್ನ ರಾಂಚಿಯಲ್ಲಿ ಜನ್ಸಿಗಳು ನಡೆಸ್ತಾ ಇರುವ ಪ್ರತಿಭಟನೆಗೂ ಏನು ವ್ಯತ್ಯಾಸ ಕಾಣ್ತದೆ? ಎರಡೂ ಒಂದೇ ಸರ್. ಯಾಕೆ ವ್ಯತ್ಯಾಸ ಇದೆ? ಎರಡೂ ಆ ಜನ್ರೇಷನ್ನಿನ ಆಕ್ರೋಶ. ಅದು ಅಲ್ಲೊಂದು ಸರ್ಕಾರ ಬೇರೆ ಇದೆ, ಇಲ್ಲೊಂದು ಸರ್ಕಾರ ಬೇರೆ ಇದೆ ಅಂದ್ಕೊಳ್ಳೋ ಪ್ರಶ್ನೆ ಅಲ್ಲ. ಎರಡೂ ಸಹಿತ ಇಲ್ಲಿ ಪ್ರಶ್ನೆ ಪತ್ರಿಕೆಗಳ ವಿಚಾರ ಇಟ್ಕೊಂಡು ಏನು ಮಾಡಿದೆ, ಎರಡೂ ರಿಲೇಟಿವ್ ಸಬ್ಜೆಕ್ಟ್ಸಿನ ಮೇಲೇ ಚಳುವಳಿ ಮಾಡ್ತಾ ಇದ್ದಾರೆ. ರಾಂಚಿಯಲ್ಲಿ ಸಹಿತ ಸೆನ್ಸಿಬಲ್ ಆಗಿ ಪೊಲೀಸರು ವರ್ತಿಸಬೇಕು ಅನ್ನೋದೇ ನಮ್ಮ ವಾದ. ದೆಹಲಿಯಲ್ಲೂ ಸೆನ್ಸಿಬಲ್ ಆಗಿ ವರ್ತಿಸಬೇಕು ಅನ್ನೋದೇ ನಮ್ಮ ವಾದ. ಅದನ್ನೇ ಸುಪ್ರೀಂ ಕೋರ್ಟ್ ನಾನು ರಾಜಕೀಯ ದೃಷ್ಟಿಕೋನದಿಂದ ಕೇಳಿದ ಪ್ರಶ್ನೆ ಆಗಿರಲಿಲ್ಲ ಸುಧೀರ್ ಅವರೇ. ದೆಹಲಿಯ ಜನ್ಸಿ ಪ್ರೊಟೆಸ್ಟ್ನಲ್ಲಿ ಕೇಳಿಬಂದ ಅಶ್ಲೀಲ ಅಸಭ್ಯ ಮಾತುಗಳು ರಾಂಚಿಯಲ್ಲಿ ಕೇಳಿ ಬರಲಿಲ್ಲ. ದೆಹಲಿಯ ಪ್ರೊಟೆಸ್ಟ್ನಲ್ಲಿ ಪೊಲೀಸರ ಮೇಲೆ ನಡೆಸಿದಂಥ ಹಲ್ಲೆಯ ದೃಶ್ಯಗಳ ರಾಂಚಿಯಲ್ಲಿ ಕಂಡು ಬರಲಿಲ್ಲ. ಸ್ಮಾಲ್ ಟೌನ್ನಿಂದ ಬರುವ ಜನ್ಸಿಗಳು ಹೆಚ್ಚು ಸೆನ್ಸಿಬಲ್ ಇದ್ದಾರೆ. ಮೆಟ್ರೋಪಾಲಿಟನ್ ಸಿಟಿಯಿಂದ ಬರುವ ಜನ್ಸಿಗಳಿಗೆ ಸ್ವೇಚ್ಛೆ ಜಾಸ್ತಿ ಆಗಿದೆಯಾ? ಅಂದರೆ ಆ ಥರದ್ದು ಇರಬಹುದು. ನಾನು ಈ ವ್ಯತ್ಯಾಸವನ್ನು ಗಮನಿಸಿದ್ದೀನಿ. ಈಗ ದೆಲ್ಲಿಗೆ ಬಂದು ಕುಳಿತಂಥವರ ಪೈಕಿ ಬಹುತೇಕರು
ಮೆಟ್ರೋಪಾಲಿಟನ್ ಸಿಟಿಗಳಿಂದ ಬಂದಂಥವರು, ಅವರು ಸ್ವಾತಂತ್ರ್ಯವನ್ನು ನೋಡಿಕೊಂಡು ಬೆಳೆದವರು, ಮಾತಿಗೂ ಭ್ಯಾನ್ ಮಾಕಿ ಅದು ಅವ್ರಿಗೆ ಸುಲಭವಾಗಿ ಬಂದುಬಿಡುತ್ತೆ. ಉಂಡವರು. ಆದರೆ ರಾಂಚಿಯಲ್ಲಿ ಬಂದು ಪ್ರತಿಭಟನೆಗೆ ಕುಳಿತವರು ಗ್ರಾಮೀಣ ಪ್ರದೇಶದಿಂದ ಬಂದಿದ್ರು. ಅವರೊಂದು ಸ್ವಲ್ಪ ಹಿಂಜರಿಕೆ ಇದೆ ಅವರಿಗೆ. ಅಂದರೆ ಆ ಶಬ್ದಗಳನ್ನು ಮಾತಾಡಬಾರ್ದಾ, ಹೇಳ್ಬಾರ್ದಾ, ಈ ಜನ್ಜಿಯ ವ್ಯತ್ಯಾಸದ ಬಗ್ಗೆ ನಾನು ನಿಮಗೆ ಕೇಳ್ತಾ ಇದ್ದದ್ದು. ಅಜಿತ್, ನೀವೇನ್ ಸ್ಪಷ್ಟ ಡಿಫರೆನ್ಸ್ ಜಂತರ್ ಮಂತರ್ನಲ್ಲಿ ಆಗ್ತಾ ಇದ್ದಂತಹ ಪ್ರೊಟೆಸ್ಟಿಗೂ ರಾಂಚಿಯಲ್ಲಿ ಜಾರ್ಖಂಡ್ನಲ್ಲಿ ಆಗ್ತಾ ಇದ್ದಂತಹ ಪ್ರೊಟೆಸ್ಟ್ ನಲ್ಲಿ ಇಟ್ ಈಸ್ ಅ ಸ್ಟಾರ್ಕ್ ಡಿಫರೆನ್ಸ್. ಅಲ್ಲಿ ಮಕ್ಕಳ ನಡವಳಿಕೆ, ಜೆನ್ಜಿ ಅವರ ನಡವಳಿಕೆ ಮಾತ್ರ ಸ್ಪಷ್ಟವಾಗಿ ಇದರೊಳಗೆ ಏನಾಗ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಮತ್ತೆ ಇವತ್ತು ಬರೀ ಮೀಡಿಯಾ ಅಲ್ಲ, ಮತ್ತೆ ನಾನು ಇನ್ನೂ ಒಂದು ಹೇಳ್ತೀನಿ, ಮೀಡಿಯಾದವರು ಅಲ್ಲಿ ಪ್ರೊಟೆಸ್ಟಿಗೆ ಹೋದಾಗ ಮೀಡಿಯಾದವ್ರು ಜಂತರ್ ಮಂತರ್ನಲ್ಲಿ ಮೀಡಿಯಾದವ್ರ ಮೇಲೆ ಹೇಗೆ ಅಟ್ಯಾಕ್ ಮಾಡಿದ್ರು, ಹೇಗೆ ಬೈದ್ರು, ಹೇಗೆ ತಳ್ಳಿದ್ರು, ನೂಕಿದ್ರು, ನಾವು ನೋಡಿದ್ದೀವಿ. ಇದೇನು ಈಗ ಗುಣಾತ್ಮಕವಾಗೇ ಇತ್ತು, ಪರ್ಸೆಂಟೇಜ್ ಅಲ್ಲ ಸರ್. ಅಲ್ಲಿ ಆ ಥರ ಅಂದರೆ ಮಾಡಬಾರ್ದಂಥ ಮಾತುಗಳಾಡಿದ್ರು, ಮತ್ತು ಮಾಡಬಾರ್ದಂಥ ಕ್ರಿಯೆಗಳನ್ನು ಮಾಡಿದರು. ಅದೇ ಜಾರ್ಖಂಡಲ್ಲಿ ಹೇಗೆ ಈ ಥರದ್ದು ಯಾವುದೂ ನಡೀತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.